ಸ್ವಾಮಿಯೇ ಶರಣಮಯ್ಯಪ್ಪ. ಸ್ನೇಹಿತರೆ, ಶಬರಿಮಲೆ ಯಾತ್ರೆಯ ಭಾಗ 2ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಕನಕಪುರದಿಂದ ಹೊರಟಂತ ನಮ್ಮ ಯಾತ್ರೆ ಏರಿಮಲೆವರೆಗೂ ಬಂದಿತ್ತು. ಏರಿಮಲೆನಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಅಂದ್ರೆ, ಮೊದಲನೇ ಸಾರಿ ಮಾಲಾಧಾರಿಗಳಿಗೆ ಈ ತರ ಬಣ್ಣಗಳನ್ನ ಹಚ್ಚಿ ಒಂಥರ ಸೆಲೆಬ್ರೇಷನ್ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು. ಅವ್ರನ್ನ ಮಣಿಕಂಠ ಸ್ವಾಮಿಗಳು ಅಂತ ಹೇಳಿ, ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಅವತಾರ ಅಂತಾನೆ ನಂಬಲಾಗತ್ತೆ. ಹಾಗಾಗಿ ನಮ್ಮ ಯಾತ್ರೆಯಲ್ಲಿ ನನ್ನ ಮಗನಿಗೆ ಮೊದಲನೇ ಬಾರಿ ಮಾಲೆ ಹಾಕ್ಸಿರೋದ್ರಿಂದ ಏರಿಮಲೆನಲ್ಲಿ ಎಲ್ಲ ಆಚರಣೆಗಳನ್ನು ಮಾಡಿ ತದನಂತರ ನಮ್ಮ ಪ್ರಯಾಣ ನೀಲ್ಕಲ್ನ ಹತ್ರ ಹೊರಟ್ವಿ. ನೀಲ್ಕಲ್ನಲ್ಲಿ ಅಂತ ಹೇಳಿದ್ರೆ, ನೀಲ್ಕಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಕಾರನ್ನ ಪಾರ್ಕ್ ಮಾಡಿ ಅಯ್ಯಪ್ಪ ಸ್ವಾಮಿಯ ಬಸ್ಗಳಲ್ಲಿ ಹೊರಡುವಂಥದ್ದು. ಆದರೆ ಈ ಸಾರಿ ನಮಗೆ ಸೀದಾ ಪಂಬಾವರೆಗೂ ಬಿಟ್ಟರು. ನೀಲ್ಕಲ್ನಲ್ಲಿ ನಿಲ್ಲಿಸ್ಬೋದಿತ್ತು, ಪಂಬಾವರೆಗೂ ಹೋಗ್ಬೋದಿತ್ತು. ಅಲ್ಲಿಂದ ಪಾರ್ಕ್ ಮಾಡಿ ನಾವು ಪಂಬಾ ನದಿಗೆ ನಡ್ಕೊಂಡ್ಬರ್ಬೇಕಾದ್ರೆ ಸುಮಾರು 1.5 ಕಿಲೋಮೀಟರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಬಂದು ಬೆಳಗ್ಗಿನ ಜಾವ ಸುಮಾರು ಒಂದು 5:30-6 ಗಂಟೆ ಆಗಿತ್ತು. ಸ್ನಾನವನ್ನು ಮಾಡಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ, ಮೊದಲನೇ ಸಾರಿ ಮಾಲಾಧಾರಿಗಳಿಗೆ ಅವರು ಅಯ್ಯಪ್ಪನ ಅವತಾರ ಅಂತಾನೆ ಹೇಳಿ ಅವ್ರಿಗೊಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಅಲ್ಲಿಂದ ನಮ್ಮ ಯಾತ್ರೆಯನ್ನು ಹೊರಡುವಂಥದ್ದು. ಸುಮಾರು 4.5-5 ಕಿಲೋಮೀಟ್ರು ಬೆಟ್ಟನ ಹತ್ತಬೇಕು. ಈ ನಾವು ಕಾರ್ ಪಾರ್ಕಿಂಗಿಂದ ಬಂದಿರೋದೆಲ್ಲ ಸೇರಿಸಿದ್ರೆ ಒಂದು 6-7 ಕಿಲೋಮೀಟ್ರು. ನನಗೆ ಡೌಟ್ ಇತ್ತು, ಫಸ್ಟ್ ಟೈಮು ಹೊರಡ್ತಾ ಇರೋದ್ರಿಂದ ನನ್ನ ಮಗ ಎಲ್ಲಿ ಇರ್ಮುಡಿಯನ್ನು ಹೊತ್ತು ಎಲ್ಲಿ ನಡೀತಾನೋ ನಡೆಯಲ್ವೋ ಅಂತ ಹೇಳಿ. ಸೊ ಆದರೆ ಸ್ವಾಮಿಯ ದಯದಿಂದ ಎಲ್ಲ ಬಹಳ ಸುಸೂತ್ರವಾಗಾಯಿತು. ಬನ್ನಿ, ನಾನಿನ್ನ ನಿಮ್ಮನ್ನು ಈ ಯಾತ್ರೆಯಲ್ಲಿ ಮುಂದುವರಿಸ್ತಾ ಕರ್ಕೊಂಡು ಹೋಗ್ತೀನಿ. ಹೊಡೆದ್ರ ನಡೀರಿ. ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಕೈ ಮುಗಿದು ತೆಂಗಿನಕಾಯಿ ಹೊಡೆದು ಬೆಟ್ಟ ಹತ್ತಾ ಇರೋದು. ಜನ ನೋಡಿ, ಇವತ್ತು ಭಕ್ತರು ಎಷ್ಟು ಜನ ಇದ್ದಾರೆ. ವೆಲ್ಕಮ್ ಟು ಸಬರಿಮಲ ಪ್ಲಾಸ್ಟಿಕ್ ಪ್ರಾಹಿಬಿಟೆಡ್ ಏರಿಯಾ, ಕೇರಳ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್. ಅಂದರೆ ಇಲ್ಲಿಂದ ಶುರುವಾಯಿತು ನಮ್ಮ ಯಾತ್ರೆ. ಡೋಲಿಲಿ ಹೋಗೋರು ಆ ಕಡೆ ಎಲ್ಲ ಚೆಕಿಂಗ್, ಬ್ಯಾಕ್ ಚೆಕಿಂಗು. ಪ್ಲಾಸ್ಟಿಕ್ ಬಾಟ್ಲಿದ್ರೆ ತೆಕ್ಕೊಳ್ತಾರೆ ನೋಡಿ. ಇಲ್ಲಿ ಶುರುವಾಗುತ್ತೆ. ಹೇಳ್ಕೊಂಬರ್ಬೇಕು ಸ್ವಾಮಿ ಅಯ್ಯಪ್ಪ ಅಂತ ಹೇಳಿ. ಹಾಂ ಹೇಳ್ರಿ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ. ನೋಡಿ, ಬರೋರಿಗೆ ಸೇವೆ, ಗಾಳಿ ಬೀಸ್ತಾರೆ. ಆ ಕಡೆ ಡೋಲಿ ಸೇವೆ. ಸೇವೆನೆಲ್ಲ ಪೇಯ್ಡು. ಡೋಲಿ ಲಗೇಜಸ್ ನೋಡಿ ಹೆಂಗೆ ಹೋಗುತ್ತೆ, ಹೆಂಗೆ ಡಂಪ್ ಆಗುತ್ತೆ, ಹೆಂಗೆ ಇಳಿಸ್ತಾರೆ. ಟ್ರ್ಯಾಕ್ಟ್ರಲ್ಲಿ ಅಷ್ಟು ಡೌನಲ್ಲಿ ರಿವರ್ಸಲ್ಲೇ ಹೋಗ್ತಾ ಇದ್ದಾರೆ. ಜನ ಮಾತ್ರ ಕುಂಭಮೇಳದ ಜನ. ಈ ಕಡೆ ಇದೆ ನೋಡಿ, ಸೈಡೆಲ್ಲ ಇದೆ, ಈ ಕಡೆ ಎಡ್ಜೆಲ್ಲ ಇದೆ ನೋಡಿ, ತೂತು ಅಲ್ಲ ಇದೆ ನೋಡಿ. ಹಾಂ ಹಾಂ, ಒಂದು ಪ್ರದಕ್ಷಿಣೆ ಬರೋಗಿ ಸುತ್ತ. ಸಿಕ್ಕಾಪಟ್ಟೆ ಜನ ಅವ್ರೆ. ಮ್ಯೂಸಿಕ್ ಬೇರೆ. ಕುಂಭಮೇಳಕ್ಕೆ ಬಂದಂಗೆ ಆಗಿದೆ, ಅಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಈ ಸಾರಿ ಪಂಬಾವರೆಗೂ
ನಮ್ಮ ಕಾರನ್ನು ಬಿಟ್ಟರು. ಅಂದರೆ ಎಲ್ಲ ಕಾರನ್ನು ಬಿಟ್ಟರು, ಸಿಕ್ಕಾಪಟ್ಟೆ ಜನ, ಎಲ್ಲ ಕಾರುಗಳು ಪಾರ್ಕಿಂಗ್ ಸಮಸ್ಯೆ, ಪೊಲೀಸ್ನವ್ರು ಅಲ್ಲಿ ಮಾಡಬೇಡಿ ಇಲ್ಲಿ ಮಾಡಬೇಡಿ ಪಾರ್ಕಿಂಗ್ ಅಂತ ಹೇಳಿ. ನೀಲ್ಕಲ್ಲಿಂದ ಬಸ್ಸಲ್ಲಿ ಬರುವಂಥದ್ದು ಇತ್ತು, ಅದು ಇದೆ ವ್ಯವಸ್ಥೆ. ಬಟ್ ಈ ಸಾರಿ ಪಂಬಾವರೆಗೂ ಬಿಟ್ಟರು. ಥರ ಕಲರ್ ಇರುತ್ತೆ, ಫುಲ್ಲು ಡಾರ್ಕ್ ಬ್ಲ್ಯಾಕ್. ಅವರೆಲ್ಲ ಕೂತಿದ್ದಾರೆ. ಸುಮಾರು 5 ಕಿಲೋಮೀಟರ್ಗಳ ಬೆಟ್ಟವನ್ನು ಹತ್ತಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಬಂದ್ವಿ. ನಾನು ಮೊದಲನೇ ಬಾರಿ ನೋಡಿದ್ದು, ಯಾಕಂತ ಹೇಳಿದ್ರೆ ತುಂಬ ಜನ ಇದ್ದಿದ್ದರಿಂದ ಇಲ್ಲೊಂದು ಅರ್ಧ ಗಂಟೆ 1 ಗಂಟೆ ನಮ್ಮನ್ನು ಕೂರಿಸಿದ್ರು. ಇದಾದಮೇಲೆ ಸೀದಾ ನಮ್ಮನ್ನು 18 ಮೆಟ್ಲುಗಳನ್ನು ಹತ್ತುವಂಥ ಒಂದು ಅವಕಾಶ. ಸ್ವಾಮಿಯ ಹೆಸರನ್ನು ಹೇಳ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ್ತಾ 18 ಮೆಟ್ಲುಗಳನ್ನ ಹತ್ತಬೇಕಾದಂಥ ಒಂದು ಅನುಭವ ಇದೆಯಲ್ಲ, ಬಹಳ ಅದ್ಭುತವಾದಂಥ ಅನುಭವ. ಹದಿನೆಂಟು ಮೆಟ್ಲುಗಳು ಹತ್ತಿ ಒಳಗಡೆ ಬಂದಮೇಲೆ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಥರ, ಅಂದರೆ ಜನ ಜಾಸ್ತಿ ಇರೋದ್ರಿಂದ ಆ ರೌಂಡನ್ನು ಬಂದಮೇಲೆ ನಾವು ದೇವರ ದರ್ಶನವನ್ನು ಮಾಡಿ, ದೇವರ ದರ್ಶನ ಆದಮೇಲೆ ಬಂದು ನಿಂತಿರುವಂಥ ಇದು ಏನು ನೋಡ್ತಾ ಇದ್ದೀರಿ ಎಲ್ಲ, ಇದು ಅಯ್ಯಪ್ಪ ಸ್ವಾಮಿ ಸನ್ನಿಧಿ. ಅಲ್ಲಿ ಒಳಗಡೆ ಏನು ಕಾಣಿಸ್ತಾ ಇದೆ, ಆ ಮೇಲ್ಗಡೆ ಗೋಲ್ಡ್ ಕಲರು, ಅದು ಅಯ್ಯಪ್ಪ ಸ್ವಾಮಿ ಇರ್ತಕ್ಕಂಥ ಒಂದು ಜಾಗ, ಸನ್ನಿಧಿ. ಅಪ್ಪಚ್ಚಿಮೇಡು ಟಾಪ್, ಇದೆಲ್ಲ ಫುಲ್ಲು ಸ್ಟೀಪಾಗಿ ಹತ್ತೋ ಅಂಥದ್ದು. ಏನು ಪಾಪ ಈ ಬಿಸಿಲಲ್ಲಿ ಹತ್ತೋರ ಕತೆ. ಯಾಕ್ರಿ ಇದು ಅಪ್ಪಚ್ಚಿಮೇಡು ಬಾಟಮು, ಮೇಲ್ಗಡೆ ಅಪ್ಪಚ್ಚಿಮೇಡು ಟಾಪ್. ಒನ್ ಆಫ್ ದ ಸ್ಟೀಪೆಸ್ಟ್ ಕ್ಲೈಂಬ್ ಇದು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ. ನೋಡಿ ಇಲ್ಲೊಂದು ಬರುತ್ತೆ ನೋಡಿ, ನೆಲ್ಲಿಮಲ ಟಾಪ್ ಅಂತ ಹೇಳಿ. ಇದು ಆವ್ರೇಜ್ ಆಗಿದೆ ಅಪ್ಪು. ಶ್ರೀ ಶಿವ ಪಾರ್ವತಿ ಟೆಂಪಲ್, ಕಾಲಕೆಟ್ಟಿ. ಈ ದೇವಸ್ಥಾನ ಕಾಡಿನ ಮಧ್ಯದಲ್ಲಿದೆ. ಮೀನ್ಸ್ ನಾವು ಬ್ಯಾಂಗ್ಳೂರ್ಗೆ ಹೋಗೋ ರೋಡಲ್ಲೇ ಕಾಲಕೆಟ್ಟಿ ಅಂತ ಹೇಳಿ ಶಿವ ಪಾರ್ವತಿ ದೇವಸ್ಥಾನ, ಶಿವ ಪಾರ್ವತಿ ವಿಗ್ರಹ ಇರ್ತಕ್ಕಂಥ ದೇವಸ್ಥಾನ. ಬಹಳ ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ, ಬಹಳ ಪ್ರಶಾಂತತೆ. ಫಾರೆಸ್ಟ್ ಆ ಕಡೆಗೆ. ರಾತ್ರಿ ಎಲ್ಲ ಆನೆಗಳು ಬಂದಿದ್ವು ಅಲ್ಲಿ. ರಾತ್ರಿ ನಾವಿಲ್ಲಿ ಬಂದು ನಮ್ಮ ಗಾಡಿ ಅಲ್ಲಿದೆ, ಅಲ್ಲೊಂದು ರೂಮ್ ಕೊಟ್ಟರು. ಅಲ್ಲಿ ಹಾಲ್ಟ್ ಆಗಿ ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲಿಂದ ಪಳನಿಗೆ ಹೊರಡುವಂಥದ್ದು. ರಾತ್ರಿ ಅವ್ರು ಹೇಳ್ತಾ ಇದ್ರು 7 ಆನೆ ಇದೆ ಸರ್ ಅಲ್ಲಿ, 7 ಆನೆ ಅಲ್ಲೇ ನಿಂತಿದೆ, ರಾತ್ರಿ ಬಂದರೂ ಬರ್ಬೋದು, ಈ ಕಡೆ ಬರ್ತವೆ ಆನೆಗಳು ಬರ್ತವೆ, ನಾವೆಲ್ಲಿ ಇಲ್ಲಿ ಜೈಲೋ ನಿಲ್ಸಿದ್ದೀವಲ್ಲ ಈ ಜಾಗಕ್ಕೆಲ್ಲ ಬರ್ತವೆ ಆನೆಗಳು ಅಂತ ಹೇಳಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಕೊನೆಯಲ್ಲಿ ನಮ್ಮ ಯಾತ್ರೆಯ ಅಂತಿಮ ಘಟ್ಟ, ಮಾಲೆಯನ್ನು ತೆಗೆಸಿ ಸ್ವಾಮಿಗೆ ಕೈ ಮುಗಿದು ಊರ ಕಡೆ ಬರುವಂಥದ್ದು. ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ.
ಹರಿಹರಾನಂದ ಚಿತ್ತನೇನೆಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಕೈ ಮುಗಿಯಪ್ಪ. ಅಷ್ಟೇ ತೆಗೆದ್ರು.